ವೀಕ್ಷಕರೇ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವೀಕ್ಷಕರೇ, ನಮ್ಮ ರಾಜ್ಯ ಕರ್ನಾಟಕ ಅತ್ಯಂತ ಸುಭಿಕ್ಷವಾದ ಸಂಪತ್ಭರಿತವಾದ ರಾಜ್ಯ. ಆರ್ಥಿಕತೆ ದೃಷ್ಟಿಯಲ್ಲೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆಗಾಗ ಹೇಳ್ತಾ ಇರೋದನ್ನು ಕೇಳಿಸ್ಕೊಳ್ತಾ ಇರ್ತೀವಿ. ಅಂದರೆ ಅತಿ ಹೆಚ್ಚು ತೆರಿಗೆ ಸಂಗ್ರಹಣೆ ಮಾಡ್ತಾ ಇರುವ ರಾಜ್ಯಗಳ ಪೈಕಿ ದೇಶದಲ್ಲಿ ಕರ್ನಾಟಕ ಕೂಡ ಮುಂಚೂಣಿಯಲ್ಲಿ ಇದೆ ಅಂತ ಹೇಳಿ. ಅದು ನಿಜ ಕೂಡ ಹೌದು. ಆದರೆ ಇತ್ತೀಚೆಗೆ RBI ಬಿಡುಗಡೆ ಮಾಡಿರುವ ಒಂದಷ್ಟು ಅಂಕಿ ಅಂಶಗಳು ರಾಜ್ಯಕ್ಕೆ ಒಂದರ್ಥದಲ್ಲಿ ಬ್ಯಾಡ್ ನ್ಯೂಸ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಯಾಕಂದರೆ ಯೋಗಿ ರಾಜ್ಯ ಅಂದರೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿರುವ ಉತ್ತರ ಪ್ರದೇಶ ಈ ಪಟ್ಟಿಯಲ್ಲಿ ಕರ್ನಾಟಕವನ್ನು ಹಿಂದಿಕ್ಕಿ ಮುನ್ನುಡಿಯನ್ನು ಇಟ್ಟಿದೆ. ಕರ್ನಾಟಕವನ್ನು 4ನೇ ಸ್ಥಾನಕ್ಕೆ ಇಳಿಸಿ ತಾನು 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ, ಇಡೀ ದೇಶದಲ್ಲಿ 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಉತ್ತರ ಪ್ರದೇಶ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ. ಕರ್ನಾಟಕ ಒಂದು ಹೆಜ್ಜೆ ಹಿಂದಕ್ಕೆ ಸರಿದಿದೆ. ಆಗಿರೋದೇನು, RBI ಕೊಟ್ಟಿರೋ ಲೆಕ್ಕ ಯಾವ ವಿಚಾರಕ್ಕೆ ಸಂಬಂಧಪಟ್ಟದ್ದು, ಹಾಗೆ ಉತ್ತರ ಪ್ರದೇಶ ಹೇಗೆ ಮುಂದೋಯ್ತು, ಕರ್ನಾಟಕ ಹಿಂದುಳಿಲಿಕ್ಕೆ ಕಾರಣವೇನು ಅನ್ನೋದನ್ನು ನಾವು ಒಂದಷ್ಟು ಮಾಹಿತಿಯನ್ನು ಚರ್ಚೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಇತ್ತೀಚೆಗೆ RBI ತನ್ನ ಹ್ಯಾಂಡ್ಬುಕ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆಫ್ ಇಂಡಿಯನ್ ಸ್ಟೇಟ್ಸ್ ಅದರ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿತು. ಆ ಪಟ್ಟಿಯಲ್ಲಿ ಅಂದರೆ RBI ಬಿಡುಗಡೆ ಮಾಡಿರುವ ಹ್ಯಾಂಡ್ಬುಕ್ನಲ್ಲಿರ್ತಕ್ಕಂಥ ಪಟ್ಟಿಯಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಶ್ರೀಮಂತವಾದ 10 ರಾಜ್ಯಗಳು ಹಾಗೆ ಬಡ 10 ರಾಜ್ಯಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಸಹಜವಾಗಿ ಮಹಾರಾಷ್ಟ್ರ ಹಿಂದೂ ಕೂಡ, ಹಾಗೆ ಈ ಬಾರಿ ಕೂಡ ಅತ್ಯಂತ ಶ್ರೀಮಂತ ರಾಜ್ಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗ್ತಾ ಇದೆ ಮಹಾರಾಷ್ಟ್ರ. RBIನ ಮಾಹಿತಿಯ ಪ್ರಕಾರ ಮಹಾರಾಷ್ಟ್ರ ಸರಿಸುಮಾರು GSDP ಲೆಕ್ಕಾಚಾರದಲ್ಲಿ ನಾನು ಹೇಳ್ತಾ ಇರೋದು, ಮಹಾರಾಷ್ಟ್ರದ GSDP ಸರಿಸುಮಾರು 45.32 ಲಕ್ಷ ಕೋಟಿ. ಅಂದರೆ ಅಲ್ಲಿನ ರಾಜ್ಯದ GSDP ಬಂದು ನಿಲ್ತಾ ಇರೋದು 45.32 ಲಕ್ಷ ಕೋಟಿಗೆ. ಇದೇ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಮ್ಮ ನೆರೆ ರಾಜ್ಯ ತಮಿಳುನಾಡಿನ GSDP 31.19 ಲಕ್ಷ ಕೋಟಿ ರೂಪಾಯಿ ಇದೆ. ತಮಿಳುನಾಡಿನ ಜೊತೆಯಲ್ಲಿ ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ ಟಕ್ಕರ್ ಕೊಡ್ತಾ 3ನೇ ಸ್ಥಾನದಲ್ಲಿದ್ದು ನಮ್ಮ ರಾಜ್ಯ ಕರ್ನಾಟಕ. ಆದರೆ RBIನ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಕರ್ನಾಟಕವನ್ನು 3ನೇ ಸ್ಥಾನದಿಂದ ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಕರ್ನಾಟಕವನ್ನು ಇಳಿಸಿ 3ನೇ ಸ್ಥಾನಕ್ಕೆ ಬಂದಿರೋದು UP ಅಂದರೆ ಉತ್ತರ ಪ್ರದೇಶ. 29.78 ಲಕ್ಷ ಕೋಟಿ GSDP ಮೂಲಕ ಉತ್ತರ ಪ್ರದೇಶ ಈ ದೇಶದ ಅತ್ಯಂತ ಅಂದರೆ 3ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಮುಂಬಡ್ತಿಯನ್ನು ಪಡೆದುಕೊಂಡಿದೆ. ಕರ್ನಾಟಕ 4ನೇ ಸ್ಥಾನದಲ್ಲಿದೆ. ಕರ್ನಾಟಕದ GSDP 28.84 ಲಕ್ಷ ಕೋಟಿ. ಹಿಂದಿನಗಿಂತ ಈ ಬಾರಿಯ ಈ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಿದಾಗ ಗ್ರೋತ್ ರೇಟ್ ಅಥವಾ ಎಕನಾಮಿಕಲ್ ರೇಟನ್ನು ನಾವು ಯಾವ ರೀತಿಯಲ್ಲಿ ರಾಜ್ಯ ಪ್ರಗತಿ ಕಾಣ್ತಾ ಇದೆ ಅನ್ನೋದರ ಪರ್ಸೆಂಟೇಜನ್ನು ಕೂಡ RBI ತನ್ನ ಹ್ಯಾಂಡ್ಬುಕ್ನಲ್ಲಿ ಪ್ರಕಟ ಮಾಡಿದೆ. ಆ ಪ್ರಕಾರ ಕರ್ನಾಟಕದ GSDPಯ ರೇಟ್, ಚೇಂಜ್ ರೇಟ್ ಇರೋದು 10.16%. ಅದೇ ಉತ್ತರ ಪ್ರದೇಶದ GSDPಯ ಚೇಂಜ್ ರೇಟ್ ಇರೋದು 12.84%. ಕರ್ನಾಟಕದ್ದು ಮತ್ತೊಮ್ಮೆ ಹೇಳ್ತೀನಿ 10.16% ಆದರೆ ಉತ್ತರ ಪ್ರದೇಶದ್ದು 12.84%. ಇನ್ನು ಇದರಿಂದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ಉತ್ತರ ಪ್ರದೇಶ ಕರ್ನಾಟಕಕ್ಕಿಂತ ಆರ್ಥಿಕವಾಗಿ ಸುಸ್ಥಿರವಾಗುವತ್ತ ಹೆಜ್ಜೆಯನ್ನು ಇಡ್ತಾ ಇದೆ. ಹಾಗಂದ ಮಾತ್ರಕ್ಕೆ ಕರ್ನಾಟಕ ಏನು ಬಡ ರಾಜ್ಯ ಆಗಿಲ್ಲ. ಕರ್ನಾಟಕದ ಗ್ರೋತ್ ರೇಟ್ ಕಡಿಮೆ ಆಗಿಲ್ಲ. ಕರ್ನಾಟಕದ ಎಕನಾಮಿಕಲ್ ಗ್ರೋತ್ ರೇಟ್ ಅಂದರೆ ಆರ್ಥಿಕ ಬೆಳವಣಿಗೆಯ ಆ ಪ್ರಮಾಣ ಕೂಡ ಹೆಚ್ಚಾಗ್ತಲೇ ಸಾಗ್ತಾ ಇದೆ. ಆದರೆ ಈ ಪ್ರಮಾಣವನ್ನು ಕಂಪೇರ್ ಮಾಡಿ ನೋಡಿದಾಗ ಕರ್ನಾಟಕ ಹಾಗೆ ಉತ್ತರ ಪ್ರದೇಶದ ಈ ಆರ್ಥಿಕ ಅಭಿವೃದ್ಧಿಯ ಪ್ರಮಾಣವನ್ನು ತುಲನೆ ಮಾಡಿ ನೋಡಿದಾಗ ಉತ್ತರ ಪ್ರದೇಶ ಗಣನೀಯ ಏರಿಕೆಯನ್ನು ಕಂಡುಕೊಂಡಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರ್ನಾಟಕ ಇಳಿಮುಖವಾಗಿಲ್ಲ. ಆರ್ಥಿಕತೆಯಲ್ಲಿ ಅಥವಾ ಆರ್ಥಿಕ ಬೆಳವಣಿಗೆಯಲ್ಲಿ ಕರ್ನಾಟಕ ಹಿಮ್ಮುಖಕ್ಕೆ ಹೋಗಿಲ್ಲ. ಬದಲಾಗಿ ಬೆಳವಣಿಗೆಯ ವೇಗವನ್ನು ನಾವು ನೋಡಿದಾಗ, ಆರ್ಥಿಕ ಬೆಳವಣಿಗೆಯ ವೇಗವನ್ನು ಗಮನಿಸಿದಾಗ ಉತ್ತರ ಪ್ರದೇಶ ಕರ್ನಾಟಕಕ್ಕಿಂತ ಉತ್ತಮ ಸಾಧನೆಯನ್ನು ಮಾಡಿದೆ ಅನ್ನೋದನ್ನು ಈ ಅಂಕಿಅಂಶಗಳು ಹೇಳ್ತಾ ಇದೆ. ಇನ್ನು GSDP ಯಾವೆಲ್ಲ ವಿಚಾರದಲ್ಲಿ, ಯಾವೆಲ್ಲ ಆಧಾರದಲ್ಲಿ ಅಥವಾ ಯಾವೆಲ್ಲ ಸೆಕ್ಟರನ್ನು ಗಮನದಲ್ಲಿಟ್ಕೊಂಡು ನಾವು ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ, ತಮಿಳುನಾಡು 2ನೇ ಸ್ಥಾನದಲ್ಲಿದೆ, ಉತ್ತರ ಪ್ರದೇಶ 3 ಹಾಗೆ ಕರ್ನಾಟಕ 4ನೇ ಸ್ಥಾನದಲ್ಲಿದೆ ಅನ್ನೋದನ್ನು ಗಮನಿಸಿದಾಗ ಬಹಳ ಪ್ರಮುಖವಾಗಿ ಮಹಾರಾಷ್ಟ್ರದಲ್ಲಿ ಆಗ್ತಾ ಇರತಕ್ಕಂಥ ಕೈಗಾರಿಕಾ ಅಭಿವೃದ್ಧಿಯ ಜೊತೆಯಲ್ಲಿ ಅಲ್ಲಿ ಸೇವಾ ಕ್ಷೇತ್ರ, ಸರ್ವಿಸ್ ಸೆಕ್ಟರ್,
ಸರ್ವಿಸ್ ಸೆಕ್ಟರ್ನಲ್ಲೂ ಕೂಡ ಮಹಾರಾಷ್ಟ್ರ ಗಣನೀಯವಾಗಿ ಆರ್ಥಿಕ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಹಾಗೆ ಇದರ ಜೊತೆಯಲ್ಲಿ ಬಂಡವಾಳ ಹೂಡಿಕೆ ವಿಚಾರದಲ್ಲೂ ಕೂಡ ಮಹಾರಾಷ್ಟ್ರ ಯಥೇಚ್ಛವಾದ ಬಂಡವಾಳ ಹೂಡಿಕೆಯನ್ನು ಆಕರ್ಷಣೆ ಮಾಡ್ತಾ ಇದೆ. ಸಹಜವಾಗಿ ದೇಶದ ಆರ್ಥಿಕ ರಾಜಧಾನಿ ಅಂತ ಹೇಳಿ ಮುಂಬೈಯನ್ನು ಕರೆಯಲಾಗುತ್ತೆ, ಮಹಾರಾಷ್ಟ್ರ ಇನ್ಫ್ಯಾಕ್ಟನ್ನು ಕರೆಯಲಾಗುತ್ತೆ. ಹೀಗಾಗಿ ಹಿಂದೂ ಕೂಡ ಮಹಾರಾಷ್ಟ್ರದಲ್ಲಿ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ ಗಣನೀಯ ಪ್ರಗತಿ ಇದ್ದೇ ಇದೆ. ಹಾಗಾಗಿಯೇ ಈ ವ್ಯತ್ಯಾಸದಲ್ಲೂ ಕೂಡ ನಾವು ಗಮನಿಸಬಹುದು. ಮಹಾರಾಷ್ಟ್ರ 45 ಲಕ್ಷ ಕೋಟಿ 45.32 ಲಕ್ಷ ಕೋಟಿಯ GSTP ಹೊಂದಿದ್ರೆ ಕರ್ನಾಟಕ 28, ಅಂದರೆ ಆಲ್ಮೋಸ್ಟ್ ಡಬಲ್, ಹತ್ರ ಡಬಲ್ ಅಷ್ಟು ವ್ಯತ್ಯಾಸ ಮಹಾರಾಷ್ಟ್ರ ಹಾಗೆ ಕರ್ನಾಟಕದಲ್ಲಿ ಇರೋದನ್ನು ನಾವು ಗಮನಿಸಬಹುದು. ಬಟ್ ಸ್ಟಿಲ್ ಕರ್ನಾಟಕವು ಕೂಡ ನಾನು ಮತ್ತೆ ಹೇಳ್ತಾ ಇರೋ ರೀತಿಯಲ್ಲಿ ಆರ್ಥಿಕ ಪ್ರಗತಿಯನ್ನೇ ಕಾಣ್ತಾ ಇದೆ. ಆದರೆ ಉಳಿದ ರಾಜ್ಯಗಳಲ್ಲಿ ಈ ಆರ್ಥಿಕ ಪ್ರಗತಿಯ ಪ್ರಮಾಣ ಅಥವಾ ವೇಗ ತುಸು ಕರ್ನಾಟಕಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಿ. ಇನ್ನು ತಮಿಳುನಾಡು ಕೂಡ 2ನೇ ಸ್ಥಾನದಲ್ಲಿದ್ದು 31.19 ಲಕ್ಷ ಕೋಟಿಯಷ್ಟು GSTPಯನ್ನು ಸಂಪಾದನೆ ಮಾಡಿದೆ. ಅಲ್ಲಿಗೆ ಭಾರತದ 2ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ತಮಿಳುನಾಡು ಗುರುತಿಸ್ಕೊಳ್ತಾ ಇದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಅಂಥದ್ದೇನಾಯಿತು? ಉತ್ತರ ಪ್ರದೇಶ ಕರ್ನಾಟಕಕ್ಕಿಂತ ಹಿಂದಿದ್ದ ರಾಜ್ಯ ಮುಂದೆ ಹೇಗೆ ಹೋಯಿತು ಅನ್ನೋದಕ್ಕೂ ಕೂಡ RBI ಒಂದಷ್ಟು ಮಾನದಂಡಗಳನ್ನು ಅಥವಾ ಒಂದಷ್ಟು ಅಂಶಗಳನ್ನು ಮಾಹಿತಿಯನ್ನು ಹಂಚಿಕೊಂಡಿದೆ. ಬಹಳ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯದ ಕ್ರಾಂತಿ ಆಗ್ತಾ ಇರೋದು, ಅಂದರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್. ಅಲ್ಲಿನ ರಸ್ತೆ ಆಗಿರಬಹುದು, ಅಥವಾ ಅಲ್ಲಿನ ಶಾಲೆಗಳು, ಹಾಸ್ಪಿಟಲ್ಗಳು, ಅಥವಾ ಜನರಿಗೆ ಬೇಕಾದ ಸೇವಾ ಕೇಂದ್ರಗಳು, ಸರ್ಕಾರದ ಕಡೆಯಿಂದ ಮಾಡಿಕೊಡ್ಲಾಗ್ತಾ ಇರುವ ಫೆಸಿಲಿಟಿ ಕೇಂದ್ರಗಳು, ಇಂಥದ್ರಲ್ಲಿ ಆಗ್ತಾ ಇರುವ ಬೆಳವಣಿಗೆ, ಹಾಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕಾಣ್ತಾ ಇರತಕ್ಕಂಥ ಪ್ರಗತಿ, ಇವೆಲ್ಲವೂ ಆ ರಾಜ್ಯದ ಆರ್ಥಿಕ ಪ್ರಗತಿಗೆ ಕಾರಣವಾಗ್ತಾ ಇದೆ. ಬೇಸಿಕಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗ್ತಾ ಇರೋದು ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಆರ್ಥಿಕತೆ ಚೇತರಿಕೆಯನ್ನು ಕಾಣಲಿಕ್ಕೆ ಅಥವಾ ಉತ್ತಮ ಪ್ರಗತಿಯನ್ನು ಕಾಣಲಿಕ್ಕೆ ಬಹಳ ದೊಡ್ಡ ಪಾತ್ರವನ್ನು ನಿರ್ವಹಿಸ್ತಿದೆ ಅಂತ ಹೇಳಿ RBIನ ಅಂಕಿಅಂಶಗಳು ಹೇಳ್ತಾ ಇದೆ. ಕೇವಲ ಮೂಲಸೌಕರ್ಯ ಅಭಿವೃದ್ಧಿ ಮಾತ್ರವಲ್ಲ, ಕನ್ಸ್ಯೂಮರ್ ಮಾರ್ಕೆಟ್, ಗ್ರಾಹಕರ ಮಾರುಕಟ್ಟೆಯಲ್ಲೂ ಕೂಡ ಉತ್ತರ ಪ್ರದೇಶ ಗಣನೀಯ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ಅಂತ ಹೇಳಿ RBIನ ಈ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. ಹಾಗೆ ಕೈಗಾರಿಕಾ ವಲಯದಲ್ಲೂ ಕೂಡ ಉತ್ತರ ಪ್ರದೇಶ ತಕ್ಕ ಮಟ್ಟಿಗೆ, ಅಂದರೆ ಗಣನೀಯ ಹಾಗೆ ಗಮನಾರ್ಹ ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಈ ಎಲ್ಲ ವಿಚಾರಗಳು ಉತ್ತರ ಪ್ರದೇಶದ ಆರ್ಥಿಕ ಸ್ಥಿತಿಗತಿಗಳು, ಉತ್ತರ ಪ್ರದೇಶದ GSTP ಸುಧಾರಿಸ್ಕೊಳ್ಳಿಕ್ಕೆ, ಇನ್ಫ್ಯಾಕ್ಟ್ ಉತ್ತಮಗೊಳ್ಳಲಿಕ್ಕೆ ಕಾರಣವಾಗ್ತಾ ಇದೆ ಅಂತ ಹೇಳಿ RBIನ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಇಲ್ಲಿನ ಮೂಲಭೂತ ಸೌಕರ್ಯ ಹಾಗೆ ಹೂಡಿಕೆ ಎಲ್ಲಕ್ಕಿಂತ ಬಹಳ ಪ್ರಮುಖವಾಗಿ ನಮ್ಮಲ್ಲಿ ಟೆಕ್ ಗ್ರೋತ್, ನಮ್ಮ ರಾಜ್ಯದ ಟೆಕ್ನಾಲಜಿಕಲ್, ಅಂದರೆ ತಾಂತ್ರಿಕ ಕ್ಷೇತ್ರದಿಂದ ಆಗ್ತಾ ಇರುವ ಆರ್ಥಿಕ ಬೆಳವಣಿಗೆಗಳು ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇರೋದು. ಕರ್ನಾಟಕ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹಾಗೆ ಇಲ್ಲಿನ ಸುಸ್ಥಿತಿ ಇಂಪ್ರೂವ್ ಆಗಲಿಕ್ಕೆ ಕಾರಣವಾಗ್ತಾ ಇರೋದು ಟೆಕ್ನಾಲಜಿ ಕ್ಷೇತ್ರ ಅನ್ನೋದು RBIನ ಈ ಅಂಕಿಅಂಶಗಳ ಮಾಹಿತಿಯಾಗಿದೆ. ಟೆಕ್ನಾಲಜಿಯ ಜೊತೆಯಲ್ಲಿ ಉತ್ಪಾದನಾ ಕ್ಷೇತ್ರದಲ್ಲೂ ಕೂಡ ಕರ್ನಾಟಕ ಗಣನೀಯ ಪ್ರಮಾಣದ ಸಾಧನೆಯನ್ನು ತೋರಿಸ್ತಾ ಇದೆ. ಹೀಗಾಗಿ 4ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಅಲ್ಲಿ ರಾಜಕೀಯ ಚರ್ಚೆಗಳು ಕೂಡ ಇನ್ಮುಂದೆ ಪ್ರಾರಂಭ ಆಗಬಹುದು. ಅರೆ, ಕರ್ನಾಟಕ ಹೇಳಿ ಕೇಳಿ ಕಾಂಗ್ರೆಸ್ ಆಡಳಿತ ಇರತಕ್ಕಂಥ ರಾಜ್ಯ, ಹೀಗಾಗಿ ಉತ್ತರ ಪ್ರದೇಶ BJP ಆಡಳಿತದ ಸರ್ಕಾರ ಇರೋ ರಾಜ್ಯ ಆಗಿರೋ ಕಾರಣಕ್ಕೆ ಕೇಂದ್ರ ಸರ್ಕಾರ ನೀಡುವ ಅನುದಾನ ಅಥವಾ ತೆರಿಗೆ ವಾಪಸ್ ಕೊಡೋ ವಿಚಾರದಲ್ಲಿ ಅಥವಾ ಸ್ಪೆಷಲ್ ಪ್ರಾಜೆಕ್ಟ್ಗಳನ್ನು ಅನೌನ್ಸ್ ಮಾಡೋ ವಿಚಾರದಲ್ಲಿ ತಾರತಮ್ಯ ಮಾಡಿರಬಹುದು. ಹೀಗಾಗಿಯೇ ಉತ್ತರ ಪ್ರದೇಶದಲ್ಲಿ ಗಣನೀಯವಾಗಿ ಆರ್ಥಿಕತೆ ಚೇತರಿಕೆಯನ್ನು ಕಾಣ್ತಾ ಇದೆ ಅನ್ನೋ ವಾದ ಕೂಡ ಬರಬಹುದು. ಆದರೆ ವಿಶ್ಲೇಷಕರು ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತಿದ್ದಾರೆ ಅಂತಂದರೆ, ತಮಿಳುನಾಡು 2ನೇ ಸ್ಥಾನದಲ್ಲಿದೆ. ತಮಿಳುನಾಡು ಕಳೆದ ಅನೇಕ ವರ್ಷಗಳಿಂದ ಈ GSTP ಗ್ರೋತ್ ರೇಟ್ನಲ್ಲಿ 2ನೇ ಸ್ಥಾನದಲ್ಲಿದೆ. ತಮಿಳುನಾಡಿನಲ್ಲೇನು BJP ಸರ್ಕಾರ ಇಲ್ಲ. ಕೇಂದ್ರ ಸರ್ಕಾರ ವಿಶೇಷವಾಗಿ ಮನ್ನಣೆಯನ್ನು ತಮಿಳುನಾಡಿಗೆ ನೀಡ್ತಾ ಇದೆ ಅಂತ ಹೇಳಲಿಕ್ಕೆ ಕಾಂಗ್ರೆಸ್ಗೆ ಅಥವಾ ವಿರೋಧ ಪಕ್ಷಗಳಿಗೆ ಕಾರಣ ಇಲ್ಲ. ಹೀಗಾಗಿ ಉತ್ತರ ಪ್ರದೇಶ ಆಸ್ ಅ ರಾಜ್ಯ ಸ್ವಯಂ ಅವಲಂಬನೆ, ಅಂದರೆ ತನ್ನ ರಾಜ್ಯದ ಡೆವಲಪ್ಮೆಂಟನ್ನು ತಾನು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ವಿಶೇಷವಾಗಿ ಅಲ್ಲಿನ ರಾಜ್ಯ ಸರ್ಕಾರ ಗಮನ ಕೊಟ್ಟಿರೋದಕ್ಕೇನೆ ಇದು ಕಾರಣವಾಗ್ತಾ ಇದೆ. ನೋ ಡೌಟ್ ಕೇಂದ್ರ ಸರ್ಕಾರದಿಂದ ಕೂಡ ಉತ್ತರ ಪ್ರದೇಶದಲ್ಲಿ ಕಳೆದ ಚುನಾವಣೆ ಇತ್ಯಾದಿ ಸಂದರ್ಭದಲ್ಲೆಲ್ಲ ಯಥೇಚ್ಛವಾಗಿ ಅನುದಾನಗಳನ್ನು ಹಾಗೆ ವಿಶೇಷ ಯೋಜನೆಗಳನ್ನು ಕೊಟ್ಟಿರೋದು ಕೂಡ ಈ ಆರ್ಥಿಕ ಅಭಿವೃದ್ಧಿಗೆ ಪುಷ್ಟಿ ನೀಡಿರಬಹುದು. ಆದರೆ ಇದೊಂದೇ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ ಆಗಿದೆ.
ಇದರ ಜೊತೆಯಲ್ಲೇ ಹಾಗಾದರೆ ಹಿಂದುಳಿದ ರಾಜ್ಯಗಳು ಯಾವುದು? ಈ ಶ್ರೀಮಂತ ರಾಜ್ಯಗಳ ಪಟ್ಟಿಯನ್ನು ನಾವು ಗಮನಿಸಿದ್ವಿ. ಮೊದಲ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, ಎರಡನೇ ಸ್ಥಾನದಲ್ಲಿ ತಮಿಳುನಾಡಿದೆ, ಮೂರನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ, ನಾಲ್ಕನೇ ಸ್ಥಾನದಲ್ಲಿ ಕರ್ನಾಟಕ, ಐದನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ. ಇನ್ಫ್ಯಾಕ್ಟ್ ಐದನೇ ಸ್ಥಾನದಲ್ಲಿರೋ ಪಶ್ಚಿಮ ಬಂಗಾಳದಲ್ಲೂ ಕೂಡ BJP ಸರ್ಕಾರ ಇಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಪಶ್ಚಿಮ ಬಂಗಾಳಕ್ಕೆ ಯೋಜನೆಗಳನ್ನು ಅಥವಾ ಹೆಚ್ಚಿನ ತೆರಿಗೆ ಪಾಲನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪಶ್ಚಿಮ ಬಂಗಾಳ ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಅತಿ ಹೆಚ್ಚು ಸಂಘರ್ಷವನ್ನು ಮಾಡುವ ರಾಜ್ಯಗಳ ಪಟ್ಟಿಯಲ್ಲೇನೆ ನಿಂತಿರೋದು ಅಲ್ಲಿನ ರಾಜ್ಯ ಸರ್ಕಾರ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಇರೋ ಕಾರಣಕ್ಕೆ. ಹಾಗಾಗಿ ಈ 5 ಶ್ರೀಮಂತ ರಾಜ್ಯಗಳಾದರೆ ಹಿಂದುಳಿದ ರಾಜ್ಯಗಳು ಯಾವುದು? ಬಡತನದಲ್ಲಿ ಇರ್ತಕ್ಕಂಥ GSTP ವಿಚಾರದಲ್ಲಿ ಬಡತನದಲ್ಲಿ ಇರ್ತಕ್ಕಂಥ ರಾಜ್ಯಗಳು ಯಾವುದು ಅಂತ ನೋಡಿದಾಗ ಅರುಣಾಚಲ ಪ್ರದೇಶ ಈ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿ ನಿಲ್ತಾ ಇದೆ. ಅಂದರೆ ಅತ್ಯಂತ ಕಡಿಮೆ GSTPಯನ್ನು ದಾಖಲು ಮಾಡಿರುವ ರಾಜ್ಯ ಅಂತ ಹೇಳಿ ಅರುಣಾಚಲ ಗುರುತಿಸ್ಕೊಳ್ತಾ ಇದೆ. ಇದನ್ನು ಹೊರತುಪಡಿಸಿದರೆ ಭಾರತದ ಈಶಾನ್ಯ ರಾಜ್ಯಗಳು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಸೌತ್ ಸ್ಟೇಟ್ಸ್ ಅಥವಾ ವೆಸ್ಟರ್ನ್ ಸ್ಟೇಟ್ಸ್ಗೆ ಕಂಪೇರ್ ಮಾಡಿ ಗಮನಿಸಿದಾಗ ಈಸ್ಟರ್ನ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂದರೆ ಈಶಾನ್ಯ ರಾಜ್ಯಗಳು ಸ್ವಲ್ಪ ಹಿಂದುಳಿದಿದೆ ಅನ್ನೋದು ಅಂಕಿಅಂಶದಲ್ಲಿ ಗೊತ್ತಾಗ್ತಾ ಇದೆ. ಹಾಗೆಯೇ ದೆಹಲಿ ಕೂಡ ರಾಷ್ಟ್ರ ರಾಜಧಾನಿ ಆದರೂ ಕೂಡ ಭೌಗೋಳಿಕವಾಗಿ ಅತ್ಯಂತ ಪುಟ್ಟ ಪ್ರದೇಶ ಅದು. ಹಾಗಿದ್ರೂ ಕೂಡ ದೆಹಲಿ ಗಣನೀಯ ಪ್ರಮಾಣದಲ್ಲಿ ಆರ್ಥಿಕ ಅಭಿವೃದ್ಧಿ ವಿಚಾರದಲ್ಲಿ ಮುಂಚೂಣಿಯಲ್ಲೇ ಇದೆ. ದೆಹಲಿಯಲ್ಲಿ ಸರಿಸುಮಾರು 12.15 ಲಕ್ಷ ಕೋಟಿಯಷ್ಟು GSTP ದಾಖಲಾಗಿದೆ. ಹಾಗೆ 10ನೇ ಶ್ರೀಮಂತ ರಾಜ್ಯ ಅಂತ ಹೇಳಿ ದೆಹಲಿ ಗುರುತಿಸ್ಕೊಳ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ನಾವು ಗಮನಿಸ್ತಾ ಇರೋ ಹಾಗೆ ಈ ಅಂಕಿಅಂಶಗಳ ನಂತರದಲ್ಲಿ ಪೊಲಿಟಿಕಲ್ ರಿಯಾಕ್ಷನನ್ನು ನಾವು ಗಮನಿಸಿದ್ರೆ ಸಹಜವಾಗಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇರೋದ್ರಿಂದ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋದ್ರಿಂದ ಈ ಹಿಂಬಡ್ತಿಗೆ ಅಂದರೆ 3ನೇ ಸ್ಥಾನದಲ್ಲಿದ್ದ ಕರ್ನಾಟಕ 4ನೇ ಸ್ಥಾನಕ್ಕೆ ಹಿಂಬಡ್ತಿಯನ್ನು ಪಡೀಲಿಕ್ಕೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ, ತಾರತಮ್ಯದ ಧೋರಣೆಗಳೇ ಕಾರಣ ಅಂತ ಹೇಳಿ ಈ ಆರೋಪ ಪ್ರತ್ಯಾರೋಪಗಳು ಬರೋ ಸಾಧ್ಯತೆ ಇದೆ. ಆದರೆ ವೀಕ್ಷಕರೇ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕರ್ನಾಟಕ ಈ ನಂಬರ್ಸಲ್ಲಿ ಹಿಂದೆ ಉಳಿದಿದೆ ಅಂದರೆ ಅರ್ಥ ಆರ್ಥಿಕತೆ ಹಿಂದುಳಿದಿದೆ ಅಂತಲ್ಲ. ಕರ್ನಾಟಕದ ಗ್ರೋತ್ ರೇಟ್ ಕೂಡ ಚೆನ್ನಾಗೇ ಇದೆ. ಆದರೆ ನಮಗೆ ಕಂಪೇರ್ ಮಾಡಿದಾಗ ಉತ್ತರ ಪ್ರದೇಶದ ಪ್ರಗತಿಯ ರೇಟ್ ಹೆಚ್ಚಾಗಿರೋದ್ರಿಂದ, ಗ್ರೋತ್ ರೇಟ್ ಹೆಚ್ಚಾಗಿರೋದ್ರಿಂದ ಕರ್ನಾಟಕಕ್ಕಿಂತ ಹೆಚ್ಚಿನ ಸ್ಥಾನಮಾನವನ್ನು ಉತ್ತರ ಪ್ರದೇಶ ಪಡೆದುಕೊಂಡಿದೆ. ಆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರದ GSTPಯ ವಿಚಾರದಲ್ಲಿ UP ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದ ಉತ್ತರ ಪ್ರದೇಶ ಕರ್ನಾಟಕವನ್ನು ಹಿಂದಿಕ್ಕಿ ಮುಂಬಡ್ತಿಯನ್ನು ಪಡೆದುಕೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಾಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.